ವಂದನೆಗಳಾಗಿ. ಓಕೆ, ಇವತ್ತು ನಾನು ಕ್ಯಾಮೆರಾ ಆನ್ ಮಾಡೋದಿಲ್ಲ, ಕಾರಣ ಇಲ್ಲಿ ಲೈಟ್ ಇಲ್ಲ, ಹಾಗಾಗಿ ಓನ್ಲಿ ಆಡಿಯೋ ಇರುವಂತದ್ದಾಗಿದೆ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ ಸ್ವಾಮಿ. ಈ ದಿನ ಈ ರೀತಿಯಾಗಿ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿಮ್ಮ ಸಮ್ಮುಖದಲ್ಲಿ ಸೇರಿ ನಿಮ್ಮ ಮಾತುಗಳನ್ನು ಧ್ಯಾನಿಸಲು ಕೇಳಲು ಕರ್ತನೆ, ನಮಗೆ ನೀವು ಕೊಟ್ಟಂತ ಅಮೂಲ್ಯ ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸುತ್ತೇವೆ ಕರ್ತನೆ. ನಮ್ಮ ಮೇಲೆ ನಿಮ್ಮ ಪ್ರಣಾಳಿಕೆ, ನಮ್ಮ ಮೇಲೆ ನಿಮ್ಮ ಉದ್ದೇಶ, ನಿಮ್ಮ ಚಿತ್ತವು ಏನಾಗಿದೆಯೋ ಅವುಗಳನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ಮನುಷ್ಯರಾಗಿ ಅನೇಕ ಬಾರಿ ನಾವು ಕರ್ತನೆ ನಿಮ್ಮ ಒಂದು ಸಂಕಲ್ಪದಿಂದ ದೂರ ಹೋಗುವಂತ ಪರಿಸ್ಥಿತಿಗಳಲ್ಲಿದ್ದಾಗ್ಯೂ ನೀವು ನಮ್ಮನ್ನು ಕೈ ಬಿಡದೆ ತೊರೆಯದೆ ಪ್ರತಿ ಸ್ಥಿತಿಗತಿಗಳಲ್ಲೂ ನಮ್ಮನ್ನು ನೀವು ಸರಿಯಾದ ಮಾರ್ಗದಲ್ಲಿ ನಡೆಸಲು ನಮ್ಮೊಂದಿಗೆ ನೀವಿದ್ದು ನಡೆಸುತ್ತಿದ್ದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ ಸ್ವಾಮಿ. ಈ ದಿನ ನಿಮ್ಮ ಮಾತುಗಳನ್ನು ಹೇಳುವಂತ ನನಗೂ ಕೇಳುವಂತ ನಿಮ್ಮ ಮಕ್ಕಳಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ವಂದನೆಗಳು. ಆತ್ಮೀಯರೆಲ್ಲರಿಗೂ ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡೋನಾಗಿದ್ದೇನೆ. ಪ್ರೇರೆ, ದೇವರು ತನ್ನ ಸೇವೆಗಾಗಿ ಅಥವಾ ತನ್ನ ಕೆಲಸಕ್ಕಾಗಿ ಪ್ರತಿಯೊಬ್ಬರಿಗೆ ಕರುವಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಅದು ನಮ್ಮೆಲ್ಲರಿಗೂ ಗೊತ್ತು. ಮಾರ್ಕನ ಬರೆದ ಸುವಾರ್ತೆ 16:15, ನೀವು ಸರ್ವಲೋಕಕ್ಕೂ ಹೋಗಿರಿ, ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ, ಎಲ್ಲರನ್ನೂ ನನ್ನ ಶಿಷ್ಯರನ್ನಾಗಿ ಮಾಡಿರಿ, ನಂಬಿದವರನ್ನು ನೀವು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಎಂಬುದಾಗಿ ಯೇಸು ಕ್ರಿಸ್ತರವರು ಎಲ್ಲರಿಗೂ ಕೊಟ್ಟಿರುವಂತ ಆಜ್ಞೆ ಅಥವಾ ಎಲ್ಲರಿಗೂ ಕೊಟ್ಟಿರುವಂತ ಕರುವಿಕೆ ಆಗಿದೆ. ಈ ಕರುವಿಕೆಯನ್ನು ಎಲ್ಲರೂ ಹೊಂದಿದಾಗ್ಯೂ ಎಲ್ಲರೂ ಈ ಕರುವಿಕೆಯಲ್ಲಿ ಸ್ಥಿರರಾಗಿ ನಿಲ್ತಿಲ್ಲ. ಕರುವಿಕೆ ಎಲ್ಲರಿಗೂ ಇದ್ದಾಗ್ಯೂ ಈ ಕರುವಿಕೆಯಲ್ಲಿ ಎಲ್ಲರೂ ಕೂಡ ಸ್ಥಿರವಾಗಿ ಅಥವಾ ಅರ್ಥ ಮಾಡಿಕೊಂಡು ಆ ಕರುವಿಕೆಗೆ ತಕ್ಕ ಹಾಗೆ ಜೀವಿಸುತ್ತಿರುವಂತವ್ರು ಅನೇಕರು ಇಲ್ಲ. ಆದರೆ ಇದು ದೇವರು ಓವರ್ ಆಲ್ ಆಗಿ ಎಲ್ಲರನ್ನೂ ಕರೆದಿರುವಂತ ಕರುವಿಕೆ ಎಂದು ನಾವು ಅಂದುಕೊಂಡ್ರೆ, ಅಂದ್ರೆ ಮಾರ್ಕನ ಬರೆದ ಸುವಾರ್ತೆ 16:15 ಏನಾದ್ರೂ ಇದೆಯಲ್ಲ, ಆ ವಚನದ ಪ್ರಕಾರವಾಗಿ ಇದು ದೇವರು ಎಲ್ಲರನ್ನೂ ಕರೆದಿರುವಂತ ಕರುವಿಕೆ ಅಂತ ನಾವು ನೋಡುವುದಾದರೆ, ದೇವರು ಸತ್ಯವೇದದಲ್ಲಿ ಕೆಲವೊಬ್ಬರನ್ನ ಪರ್ಟಿಕ್ಯುಲರ್ ಆಗಿ ನೀನೇ ನನಗೆ ಬೇಕು ಎಂಬುದಾಗಿ ಕರೆದಿರುವಂತ ಸಂದರ್ಭಗಳು ಕೂಡ ಸತ್ಯವೇದದಲ್ಲಿ ಅನೇಕವಿದಾವೆ. ಅಂದ್ರೆ ನೀನೇ ನನಗ್ ಬೇಕು, ನೀನೇ ಬರಬೇಕು, ನೀನೇ ಮಾಡ್ಬೇಕು. ಅಂದ್ರೆ ಭೂಮಿ ಮೇಲೆ ಅಷ್ಟು ಮಂದಿ ಇದ್ದಾಗ್ಯೂ ಅಷ್ಟು ಮಂದಿ ನನಗ್ ಬೇಡ, ಭೂಮಿಯ ಮೇಲೆ ಅಷ್ಟು ಮಂದಿ ಇದ್ದಾಗ್ಯೂ ಕೂಡ ಅವರೆಲ್ಲರ ಜೊತೆಗೆ ನನಗೆ ಸಂಬಂಧವಿಲ್ಲ, ನನಗೆ ನೀನೇ ಬೇಕು. ಫಾರ್ ಎಕ್ಸಾಂಪಲ್, ದೇವರು ಭೂಮಿಯ ಕಡೆ ಕಣ್ಣೆತ್ತಿ ದೃಷ್ಟಿಸಿ ನೋಡಿದಾಗ ಪ್ರಾರಂಭದ ದಿನಗಳಲ್ಲಿ ಆದಾಮನ ನಂತರ ನೀತಿವಂತನಾಗಿ ಕಂಡವನು ಒಬ್ಬನೇ, ಆತನ ಹೆಸರು ನೋಹನು. ಆಗ ಆ ದಿನಮಾನಗಳಲ್ಲಿ ರಕ್ಷಣೆ ದೇವರು ನೋಹನ ಮೂಲಕವಾಗಿ, ನೋಹನ ಕುಟುಂಬದ ಮೂಲಕವಾಗಿ ದೇವರು ಕೊಟ್ಟಿರುವಂತದ್ದನ್ನು ನಾವು ಕಾಣಬಹುದು. ಅಂದ್ರೆ ನೀನೇ ಬೇಕು, ನೀನೇ ಮಾಡಬೇಕು ಎಂಬುದಾಗಿ ದೇವರು ನೋಹನನ್ನ ಆರಿಸಿಕೊಂಡದ್ದು. ನಂತರ ದಿನಮಾನಗಳಲ್ಲಿ ನಮಗೆ ಕಾಣುವಂಥದ್ದು ಅಬ್ರಹಾಮನು. ದೇವರು ಆ ಸಂದರ್ಭದಲ್ಲಿ ಭೂಮಿಯ ಕಡೆ ನೋಡಿದಾಗ ಭಕ್ತಿಯುಳ್ಳಂತವರು, ನೀತಿವಂತರು, ದೇವರ ವಿಷಯದಲ್ಲಿ ಭಯವುಳ್ಳಂತವರು ಯಾರಾದ್ರೂ ಇದಾರ ಅಂತ ನೋಡಿದಾಗ ದೇವರ್ ನನ್, ಅಂದ್ರೆ ಯಾರೂ ಇರ್ಲಿಲ್ಲ. ಆಗ ದೇವರು ಆರಿಸಿಕೊಂಡಂತದ್ದೇ ಅಬ್ರಹಾಂ, ನೀನು ಬರಬೇಕು, ನೀನು ಬರಲೇಬೇಕು. ಯಾಕಂತಂದ್ರೆ ದೇವರು ತನ್ನ ಕೆಲಸದ ನಿಮಿತ್ತವಾಗಿ ಎಲ್ಲರಿಗೂ ಕರುವಿಕೆಯನ್ನ ಕೊಟ್ಟಿದ್ದಾಗ್ಯೂ, ಎಲ್ಲರಿಗೂ ದೇವರು ಕರುವಿಕೆಯನ್ನ ಕೊಟ್ಟಿದ್ದಾಗ್ಯೂ
ಪ್ರತ್ಯೇಕವಾದಂತ ಕರುವಿಕೆಯನ್ನು ಕೂಡ ದೇವರು ಕೆಲವರಿಗೆ ಕೊಟ್ಟಿದ್ದಾರೆ. ಸ್ಪೆಷಲ್ ಇನ್ವಿಟೇಷನ್ ಅಂದ್ರೆ ಈ ಕೆಲಸ ನೀನಿಲ್ಲ ಅಂತಂದ್ರೆ ಇನ್ನೊಬ್ಬ ಮಾಡ್ತಾರೆ. ಅಂದ್ರೆ ಒಂದು ಕೆಲಸ ಇದೆ, ಆ ಕೆಲಸ ನೀನಿಲ್ಲ ಅಂತಂದ್ರೆ ಇನ್ನೊಂದು ವ್ಯಕ್ತಿ ಬಂದು ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಕೆಲವೊಂದು ಕೆಲಸಗಳು, ಕೆಲವೊಂದು ಕಾರ್ಯಗಳು ಅದು ನೀನೇ ಇರ್ಬೇಕು. ನೀನು ಬಿಟ್ರೆ ಬೇರೆ ಇನ್ಯಾರು ಮಾಡ್ಲಿಕ್ಕಾಗಲ್ಲ. ನೀನಿದ್ರೇನೆ ಆ ಕೆಲಸ ಆಗತ್ತ, ನೀನಿದ್ರೇನೆ ಆ ಕೆಲಸಗಳು ನಡೆಯುತ್ತೆ. ಆ ರೀತಿಯಾದಂತ ವ್ಯಕ್ತಿಗಳು ಕೂಡ ಸತ್ಯವೇದದಲ್ಲಿ ನಮ್ಗೆ ಅನೇಕರು ಕಾಣಿಸ್ತಾರೆ. ಒಂದು ಒಳ್ಳೆ ಮಾತನ್ನ ಸತ್ಯವೇದದಲ್ಲಿ ನೋಡೋಣ. 8ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಿಮಗೆ ಗೊತ್ತಿದೆ. ಥ್ಯಾಂಕ್ ಯು ಪಾ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು, ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು. ದೇವರಿಗೆ ಒಂದು ಸಂಕಲ್ಪವಿದೆ. ನಿನ್ನೆ ಮೊನ್ನೆ ಇವತ್ತು ನಾಳೆ ಬಂದಂತ ಸಂಕಲ್ಪವಲ್ಲ ಅದು. ಒಂದು ವಾರದಿಂದ ಬಂದ ಸಂಕಲ್ಪವಲ್ಲ ಪ್ರಿಯರೇ. ಅದು ಜಗದುತ್ಪತ್ತಿಗೆ ಮೊದಲೇ ನಮ್ಮೆಲ್ಲರಿಗೂ ಗೊತ್ತು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಿಂದಿರುವಂತ ಮಾತು. ಜಗದುತ್ಪತ್ತಿಗಿಂತ ಮುಂಚೆಯೇ ದೇವರು ನಮ್ಮ ಮೇಲೆ ತನ್ನ ಸಂಕಲ್ಪವನ್ನು ಇಟ್ಟಿದ್ದಾರಂತೆ. ಏನ ಸಂಕಲ್ಪ? ಆ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ನಮ್ಮನ್ನ ಕರೆಯುವುದಕ್ಕೆ ದೇವರ ಸಂಕಲ್ಪವನ್ನು ಇಟ್ಕೊಂಡಿದ್ದಾರಂತೆ ಪ್ರಿಯರೇ. ಅಂದ್ರೆ ಇವತ್ತು ಈ ರೀತಿಯಾಗಿ ಈ ಮಾತುಗಳನ್ನ ನಾವು ಕೇಳಲಿಕ್ಕೆ ದೇವರು ನಮ್ಮ ಮೇಲೆ ಇಟ್ಟುಕೊಂಡಿರುವಂತ ಸಂಕಲ್ಪ ಇವತ್ತಿನದಲ್ಲ ಪ್ರಿಯರೇ, ಜಗದುತ್ಪತ್ತಿಗಿಂತ ಮೊದಲು. ಅಂದರೆ ದೇವರು ಆದಾಮನನ್ನ ಸೃಷ್ಟಿಸಬೇಕಾದ್ರೆ ಇವತ್ತು ಈ ಮಾತುಗಳನ್ನ ಕೇಳುವಂತ ನಿನ್ನ ಬಗ್ಗೆ ನನ್ನ ಬಗ್ಗೆ ದೇವರು ಯೋಚನೆ ಮಾಡಿದ್ದಾರೆ. ಇವತ್ತು ಈ ಮಾತುಗಳನ್ನ ಹೇಳುವಂತ ನನ್ನ ಬಗ್ಗೆ ದೇವರು ಯೋಚನೆ ಮಾಡಿದ್ದಾರೆ. ಪ್ರಿಯರೇ, ದೇವರ ಸಂಕಲ್ಪ ಎಷ್ಟು ಶ್ರೇಷ್ಠವಾದದ್ದು ಅಂತಂದ್ರೆ, ಆ ಸಂಕಲ್ಪದಲ್ಲಿ ನಾವು ಇದ್ದೇವೆ ಅಂತಂದ್ರೆ ನಾವು ನಿಜವಾಗ್ಲೂ ಭಾಗ್ಯವಂತರ, ಅದೃಷ್ಟವಂತರಾಗಿದ್ದೇವೆ. ಆ ಸಂಕಲ್ಪದಲ್ಲಿ ನಾವು ಬಲವಾಗಿ ದೃಢವಾಗಿ ಇದ್ದೇವೆ ಅಂತಂದ್ರೆ ನಿಜವಾಗ್ಲೂ ನೀವು ಭಾಗ್ಯವಂತರಾಗಿದ್ದೇವೆ. ಆತನ ಸಂಕಲ್ಪವಿದೆಯಂತೆ. ಆ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿರುವಂತ ನಾವು, ದೇವರ ಸಂಕಲ್ಪದಲ್ಲಿ ನಾವಿದ್ದೇವ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ನಾವಿದ್ದೇವ. ಅದಕ್ಕೆ ನಾನು ಹೇಳಿದೆ, ಒಂದು ಕೆಲಸ ಇದ್ರೆ ಆ ಕೆಲಸ ಎಲ್ಲರೂ ಮಾಡುವಂತ ಕೆಲಸ ಒಂದಿರುತ್ತೆ, ಕೆಲವರೇ ಮಾಡುವಂತ ಕೆಲಸಗಳು ಕೆಲವಿರುತ್ತವೆ. ನೀನಲ್ಲ ಅಂತಂದ್ರೆ ಇನ್ನೊಬ್ಬ ಬಂದು ಮಾಡ್ತಾನೆ, ನೀನಿಲ್ಲ ಅಂತಂದ್ರೆ ಇನ್ನೊಬ್ಬ ಬಂದು ಮಾಡ್ತಾನೆ. ಅದೇನ್ ದೊಡ್ಡ ವಿಷಯ ಅಲ್ಲ, ಅದೇನ್ ದೊಡ್ಡ ಕಥೆ ಅಲ್ಲ. ಬಟ್ ದ ಮೇನ್ ಥಿಂಗ್ ಕಮ್ಸ್, ನೀನು ಮಾತ್ರ ಮಾಡ್ಲಿಕ್ಕಾಗುವಂತ ಕೆಲಸಗಳು ನಿನ್ನ ಕಣ್ಣು ಮುಂದೆ ಬಂದಾಗ ಅದನ್ನ ನೀನು ಮಾಡ್ಲೇಬೇಕು. ನೀನು ಮಾತ್ರ ಮಾಡುವಂತ ದೇವರ ಸಂಕಲ್ಪ, ನೀನು ಮಾತ್ರ ನೆರವೇರಿಸತಕ್ಕ ದೇವರ ಕೆಲಸಗಳು ನಿನ್ನ ಮುಂದೆ ಬಂದಾಗ ಯು ಶುಡ್ ಗೋ ಟು ಇಟ್. ಇಲ್ಲ ಅಂತಂದ್ರೆ ದೇವರು ಕೂಡ ಬಿಡಲ್ಲ ಪ್ರಿಯರೇ. ಇಲ್ಲ ನನಗಾಗಲ್ಲ ಅಂತಂದ್ರೆ ದೇವರು ಕೂಡ ನಮ್ಮನ್ನ ಬಿಡುವುದಿಲ್ಲ. ಹೇಗೆ ಅಂತೀರಾ? ದೇವರು ಸೌಲನನ್ನ ಕರೀತಾರೆ ಪ್ರಿಯರ. ಸೌಲನ ಮೇಲೆ ದೇವರಿಗೆ ಆಸೆ ಯಾಕೆ ಅಂತಂದ್ರೆ, ಸೌಲನು ಒಳ್ಳೆಯವನಲ್ವಲ್ಲ, ಸೌಲನು ಕೆಟ್ಟವನು ಅಂತಂದ್ರೆ ಕ್ರೈಸ್ತರಾಗಿರುವಂತವರನ್ನೆಲ್ಲರನ್ನು ಹಿಂಸೆ ಪಡಿಸುತ್ತಿರುವಂತವನು, ಕ್ರೈಸ್ತರಂತಂದ್ರೆ ಅಸಹ್ಯ ಪಡುವಂತವನು, ಸೆರೆಮನೆಗೆ ಆಗ್ತಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಸೌಲನಂದ್ರೆ ದೇವ್ರಿಗೆ ಯಾಕೆ ಇಷ್ಟ ಅಂತಂದ್ರೆ, ಅಸತ್ಯದಲ್ಲಿದ್ದುಕೊಂಡು, ಅಸತ್ಯ ಅನ್ನುವುದಕ್ಕಿಂತ ಸೌಲನಲ್ಲಿರುವಂತ ಆವೇಶಕ್ಕೆ, ಆ ಕ್ರೋಧಕ್ಕೆ ಅಥವಾ ಆ ಒಂದು ಕೋಪಕ್ಕೆ ಕಾರಣವೇನಂತಂದ್ರೆ ಧರ್ಮಶಾಸ್ತ್ರ, ಹಳೆ ಒಡಂಬಡಿಕೆ ಅಸಂಪೂರ್ಣವಾಗಿರುವಂತ ಅನ್ಕಂಪ್ಲೀಟ್ ಆಗಿರುವಂತ ಆ ಮಾತುಗಳನ್ನು ಹಿಡಿದುಕೊಂಡೇ ಇವನಿಗೆ ಇಷ್ಟು ರೋಷ, ಇಷ್ಟು ಕೋಪ ಬಂದಿದೆ ಅಂತಂದ ಮೇಲೆ, ಸತ್ಯವಾದ ಮಾತುಗಳು ಅವನ ಕಿವಿಗೆ ಬಿದ್ದರೆ ಇನ್ನೆಷ್ಟು ಬಲವಾಗಿ ನನಗೋಸ್ಕರ ಜೀವಿಸೋದಿಲ್ಲ, ಇನ್ನೆಷ್ಟು ದೃಢವಾಗಿ ನನಗೋಸ್ಕರ ಬದುಕಲ್ಲ ಎಂಬುದಾಗಿ ದೇವರಿಗೆ ಸೌಲನ ಮೇಲೆ ಆಸೆ ಹುಡುಕುತ್ತೆ. ಆಸೆ ಏನಾಯ್ತೋ ಗೊತ್ತಾ?
ಸೌಲನಿಗೆ ಇಷ್ಟವಿಲ್ಲದಿದ್ದರೂ, ಸೌಲನಿಗೆ ಬಲವಂತವಾದರೂ, ಸೌಲನಿಗೆ ಇಂಥ ಕಾರ್ಯದಲ್ಲಿ ಮನಸ್ಸಿಲ್ಲದೆ ಹೋದರೂ ಸೌಲನು ಈ ಕಾರ್ಯವನ್ನ, ಈ ಸೇವೆಯನ್ನ ಮಾಡಬೇಕಾಗಿರುವಂತ ಪರಿಸ್ಥಿತಿ. ಅಂದರೆ ಸೌಲನು ಒಳ್ಳೆಯವನಲ್ಲ ಪ್ರೇರೆ. ಸೌಲನು ಯೇಸುಸ್ವಾಮಿಯನ್ನ ಪ್ರಕಟಿಸಬೇಕೆಂಬಂತ ಉದ್ದೇಶವಾಗಲಿ ಆಲೋಚನೆ ಆಗಲಿ ಅವನ ಜೀವನದಲ್ಲಿ ಎಂದಿಗೂ ಇಲ್ಲ. ಎಷ್ಟೊತ್ತು ಅವರನ್ನ ಕೊಲೆ ಮಾಡಬೇಕು, ಎಷ್ಟೊತ್ತು ಅವರನ್ನ ಹಿಂಸೆ ಪಡಿಸಬೇಕೆಂಬಂತ ಆಲೋಚನೆ ಬಿಟ್ರೆ ಬೇರೆ ಆಲೋಚನೆ ಅವನಿಗಿಲ್ಲ. ಅಂಥದರಲ್ಲಿ ಅವನನ್ನು ದೇವರು ಕರೆಯುವಂತ ರೀತಿ ಹೇಗೆ ಅಂತಂದ್ರೆ, ನೀನು ನನಗೋಸ್ಕರ ನಿಲ್ಲಬೇಕು, ನೀನು ನನ್ನ ಸೇವೆ ಮಾಡಬೇಕು. ಐ ಹ್ಯಾವ್ ಡಿಸೈಡೆಡ್ ಇಟ್, ನಾನದನ್ನ ನಿರ್ಣಯಿಸಿದ್ದೇನೆ, ನನ್ನ ನಿರ್ಣಯಕ್ಕೆ ತಕ್ಕ ಹಾಗೆ ನೀನು ಬದುಕಬೇಕು. ಮುಗಿದೋಯ್ತು. ದೇವರ ಬಾಯಿಂದ ಆ ಸ್ಟೇಟ್ಮೆಂಟ್ ಬಂದಿದೆ ಅಂತಂದ್ಮೇಲೆ ನೋ ಒನ್ ಕ್ಯಾನ್ ಚೇಂಜ್ ಇಟ್. ಯಾರು ಅದನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೇರೆ, ದೇವರು ಸೌಲನನ್ನ ಕರೆದಾಗ ಸೌಲನು ಎಷ್ಟು ಕಷ್ಟಪಟ್ಟು ದೇವರ ಹತ್ರ ಬಂದಿರಬೇಕು, ಎಷ್ಟು ಪ್ರಶ್ನೆಗಳ ನಡುವೆ ದೇವರ ಹತ್ರ ಬಂದಿರಬೇಕು, ಎಷ್ಟು ಸಂದೇಹಗಳ ನಡುವೆ ಯೇಸುಸ್ವಾಮಿಯನ್ನ ನಂಬಿಕೊಂಡಿರಬೇಕು. ಪ್ರೇರೆ, ನಿಮ್ಮ ನಮ್ಮ ಪರಿಸ್ಥಿತಿಗಳು ಬೇರೆ, ಸೌಲನ ಪರಿಸ್ಥಿತಿ ಬೇರೆ. ಆದಾಗ್ಯೂ ಸೌಲನನ್ನು ಕರೆದಂತ ದೇವರು ಸೌಲನನ್ನ ಬಿಡಲಿಲ್ಲ. ಸೌಲನನ್ನ ಆರಿಸಿಕೊಂಡಂತ ದೇವರು ಸೌಲನನ್ನ ಬಿಡಲಿಲ್ಲ. ಯಾಕೆಂತಂದ್ರೆ ಸೌಲನು ಮಾತ್ರ ಮಾಡುವಂತ ಕೆಲಸಗಳು ಕೆಲವಿದ್ದಾವೆ. ಸೌಲನು ಪೌಲನಾಗಿ ಬದಲಾದ ಮೇಲೆ ಮಾಡಿದಂತ ಸುವಾರ್ತೆಯ ಕಾರ್ಯಕ್ರಮ, ಮಾಡಿದಂತಹ ಪ್ರಯಾಣ, ಎಲ್ಲಿಗೆ ಹೋದರೂ ಕೂಡ ಸುಮ್ಮನಿರದೆ ಯೇಸು ಸ್ವಾಮಿನ ಪ್ರಕಟಿಸುತ್ತಿರುವಂತ ರೀತಿ ನೋ ಒನ್ ಹ್ಯಾಸ್ ಡನ್. ಈವನ್ ಪೇತ್ರನು ಕೂಡ ಮಾಡ್ಲಿಕ್ಕಾಗದೇ ಇರುವಂತ ಕೆಲಸವನ್ನ ದೇವರು ಪೌಲನ ಮೂಲಕವಾಗಿ ನಡೆಸಿದ್ದಾರೆ. ಪೇತ್ರನು ಯಾರು? ಕೇಫಾ, ಬಂಡೆ. ನಾನು ನಿನ್ನ ಬಂಡೆ ಮೇಲೆ ಮನೆಯನ್ನ, ನನ್ನ ಸಭೆಯನ್ನ ಕಟ್ತೇನೆ, ಪರಲೋಕದ ಬೀಗದ ಕೈ ನಿನ್ನ ಕೊಡ್ತೇನೆ. ಇಷ್ಟು ಶ್ರೇಷ್ಠವಾಗಿರುವಂತ ಅಧಿಕಾರವಿರುವಂತ ಪೇತ್ರನು ಕೂಡ ಪ್ರೇರೆ ಕೆಲವೊಮ್ಮೆ ಮಾಡ್ಲಿಕ್ಕಾಗದೇ ಇರುವಂತ ಕೆಲಸವನ್ನ, ಹೋಗ್ಲಿಕ್ಕಾಗದೇ ಇರುವಂತ ಮಾರ್ಗದಲ್ಲಿ, ಹೋಗ್ಲಿಕ್ಕಾಗದೇ ಇರುವಂತ ಸ್ಥಳಗಳಿಗೆ ಪೌಲನು ಹೋಗಿ ಸುವಾರ್ತೆನ ಸಾರಿದ್ದಾರೆ. ಅಂದ್ರೆ ದೇವರು ನಮ್ಮನ್ನು ಕರೆದಾಗ ಯು ಶುಡ್ ಲಿಸನ್ ಟು ಹಿಮ್. ದೇವರು ನಿಮ್ಮನ್ನು ನಮ್ಮ ಮೇಲೆ, ನಿಮ್ಮ ಮೇಲೆ ದೃಷ್ಟಿ ಇರಿಸಿದಾಗ ನಾವು ದೇವರ ಕಡೆಗೆ ದೃಷ್ಟಿಯನ್ನು ಇರಿಸಬೇಕಷ್ಟೆ, ದೇವರ ಕಡೆಗೆ ತಿರುಗಿಕೊಳ್ಳಬೇಕಷ್ಟೆ. ಇಲ್ಲ ಅದು ಇದು ಅಂತೇಳಿ ಓವರ್ ಆಕ್ಟಿಂಗ್ ಮಾಡಿದ್ರೆ ದೇವ್ರು ಬಿಡಲ್ಲ. ಒಡೆದಾದ್ರೂ ಬಡದಾದ್ರೂ ನನ್ನ ಲೈನ್ಗೆ ತರ್ತಾರಷ್ಟೆ. ಅಂದ್ರೆ ಇದು ದೇವರಿಂದ ನಡೆಯುತ್ತಿರುವಂತ ಕಾರ್ಯ ಎಂಬ ಕಾಮನ್ ಸೆನ್ಸ್ ನಮ್ಮಲ್ಲಿ ಬಂದರೆ ಪ್ರೇರೆ, ನಾವು ನಿಜವಾಗ್ಲೂ ಅದನ್ನ ಅಸಡ್ಡೆ ಮಾಡಬಾರದು, ಅದನ್ನ ನಿರ್ಲಕ್ಷ್ಯ ಮಾಡಬಾರದು. ಮತ್ತೆ ಹೇಳ್ತೇನೆ, ಇದು ದೇವರಿಂದ ನಡೆಯುವಂತ ಕಾರ್ಯ ಎಂಬ ಆಲೋಚನೆಯಾಗಲಿ, ಅದರ ಒಂದು ಉದ್ದೇಶವಾಗಲಿ ನಮಗೆ ಅರ್ಥ ಆಗುವುದಾದ್ರೆ ಅದನ್ನ ನಾವು ಯಾವತ್ತೂ ಅಸಡ್ಡೆ ಮಾಡಬಾರದು, ಅದನ್ನ ಯಾವತ್ತೂ ನಾವು ತಳ್ಳಿ ಬಿಡಬಾರದು. ಯಾಕಂತಂದ್ರೆ ಇದು ದೇವರಿಂದ ನಡೆಯುವಂತ ಕಾರ್ಯ. ಅದಕ್ಕೆ ಗಮಲಿಯೇಲನು ಕೂಡ ಬಂದು ಹೇಳ್ತಾನೆ, ಒಂದು ಸಮಯದಲ್ಲಿ ಪೇತ್ರನನ್ನ, ಯೋಹಾನನ ಸುವಾರ್ತೆ ಸಾರ್ತಿದ್ದಾರೆ, ಯೇಸು ಬಗ್ಗೆ ಮಾತನಾಡ್ತಿದ್ದಾರೆ ಎಂಬುದಾಗಿ ಅವರನ್ನ ಜೈಲಿಗಿಟ್ಟು ಸಭೆ ಹಿರಿಯರ ಮುಂದೆ ತರಿಸ್ಬಿಟ್ಟು, ನೀವಿನ ಮೇಲೆ ಈ ನಾಮವನ್ನ ಎತ್ತಿ ಮಾತನಾಡಬಾರದು, ಅದು ಮಾಡಬಾರದು, ಇದು ಮಾಡಬಾರದು ಅಂತ ಜೋರಾಗಿ ವಾರ್ನಿಂಗ್ ಕೊಡ್ತಿರ್ಬೇಕಾದ್ರೆ ಅವಾಗ ಗಮಲಿಯೇಲನ ಬಂದು ಅವ್ರನ್ನ ಸೈಡ್ಗೆ ಕರೆದ್ಬಿಟ್ಟು ಅವ್ರನ್ನ ಪಕ್ಕ ಕಳಿಸಿ ಹಿರಿಯರೊಂದಿಗೆ ಹೇಳುವಂತ ಮಾತಿದೆ, ಇದು ದೇವರಿಂದ ಆದದ್ದ, ನೀವು ನಿಲ್ಸ್ಲಿಕ್ಕಾಗಲ್ಲ. ಇದು ಮನುಷ್ಯರಿಂದ ಆಗಿದ್ದಾದ್ರೆ ನೀವು ತಲೆ ಕೆಡಿಸ್ಕೋಬೇಡಿ, ಅದು ಬಿದ್ದೋಗುತ್ತೆ. ಆದ್ರೆ ದೇವರಿಂದ ಆಗಿದೆ ಅಂತ ಇದು ನಿಮಗೆ ನಿಜವಾಗ್ಲೂ ದೇವರಿಂದ ಆದ್ರೆ ಇದನ್ನ ನಿಲ್ಲಿಸ್ಲಿಕ್ಕೆ ಯಾರಿಂದಾನು ಕೂಡ ಆಗಲ್ಲ. ಬೇರೆ ದೇವರಿಂದ ನಮ್ಮನ್ನು ದೇವರು ನಮ್ಮನ್ನ ಕರೆಯುವಾಗ ನೋಬಡಿ ಕ್ಯಾನ್ ಸ್ಟಾಪ್ ಯು, ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ದೇವರಿಗೋಸ್ಕರ ನಿಲ್ಲಬೇಕು ಅಂತಂದ್ರೆ ನಿಲ್ಲಬೇಕಷ್ಟೇ, ಮುಗಿದೋಯ್ತು. ದರ್ ಇಸ್ ನೋ ಸೆಕೆಂಡ್ ಆಪ್ಷನ್. ಯೋನನು ಒಂಥರ ನಾವಿದ್ದಂಗೆ ಪ್ರಿಯರೇ. ನಾವು ಯೋನನ ಹತ್ರ ಹೋಗೋದಕ್ಕಿಂತ ಮುಂಚೆ ಒಂದ್ಸಲ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ನೋಡ್ಕೊಂಡು ನಾವು ಯೋನನ ಹತ್ರ ಹೋಗೋಣ. 1ನೇ ಅಧ್ಯಾಯ 1ನೇ ವಚನ. ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು ರೋಮಾಪುರದಲ್ಲಿ ದೇವರಿಗೆ ಪ್ರಿಯನು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವನು ಆಗಿರುವವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ಸಾಕು. ಥ್ಯಾಂಕ್ ಯು.
ತನ್ನನ್ನು ತಾನು ಹೇಗೆ ಪರಿಚಯ ಮಾಡಿಕೊಳ್ತಿದ್ದಾನೆ ಪೌಲನು ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡಿಕೊಳ್ಳುತ್ತಿರುವಂತ ಪದ್ಧತಿ. ಯೇಸು ಕ್ರಿಸ್ತನ ದಾಸನು ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು. ಐ ಹ್ಯಾವ್ ಬಿನ್ ಕಾಲ್ಡ್. ದೇವರಿಂದ ಕರೆಯಲ್ಪಟ್ಟೆ ನಾನು, ದೇವರಿಂದ ಆರಿಸಲ್ಪಟ್ಟೆ ನಾನು, ದೇವರಿಂದ ನಾನು ನೇಮಿಸಲ್ಪಟ್ಟವನು. ಐ ಆಮ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟದ್ದು ಯಾರೋ ಗೊತ್ತಾ? ದೇವರು. ನನ್ನನ್ನು ಕರೆದವರು ಯಾರೋ ಗೊತ್ತಾ? ದೇವರು. ದೇವರು ಕರೆದಾಗ ಪೌಲನೇ ನೀನು ಹೋಗ್ಬಿಟ್ಟ ಡೈರೆಕ್ಟ್ ಆಗಿ ಅಂತಂದ್ರೆ ನನಗೆ ಇಷ್ಟ ಇಲ್ಲ ಈ ಕೆಲ್ಸ. ನನಗೆ ನಿಜವಾಗ್ಲೂ ಈ ಕೆಲ್ಸ ನನಗೆ ಇಷ್ಟ ಇಲ್ಲ. ನನಗೆ ಈ ಕಾರ್ಯ ಮಾಡ್ಲಿಕ್ಕೆ ನನಗೆ ಸ್ವಲ್ಪವಾದರೂ ನನ್ನ ದೇಹದಲ್ಲಿ ಇಷ್ಟ ಎಂಬಂತ ಆ ಭಾಗವೇ ಇಲ್ಲ. ಇಲ್ಲದೆ ಹೋದಾಗ್ಯೂ ಕೂಡ ನಾನು ಈ ಕೆಲಸವನ್ನ ನಾನು ಮಾಡ್ತಿದ್ದೇನೆ. ಯಾಕೆಂತಂದ್ರೆ ಐ ಹ್ಯಾವ್ ಬಿನ್ ಚೋಸನ್, ಐ ಹ್ಯಾವ್ ಬಿನ್ ಕಾಲ್ಡ್. ನಾನು ಕರೆಯಲ್ಪಟ್ಟಿದ್ದೇನೆ, ದೇವರಿಂದ ಕರೆಯಲ್ಪಟ್ಟಿದ್ದೇನೆ, ಸೃಷ್ಟಿಕರ್ತನಿಂದ ಕರೆಯಲ್ಪಟ್ಟಿದ್ದೇನೆ. ಆತನ ಕರುವಿಕೆಯನ್ನ ನಾನು ಇಲ್ಲ ಅಂತ ಹೇಳಲಿಕ್ಕಾಗಿಲ್ಲ. ಆತನ ಕರುವಿಕೆಯನ್ನ ನಾನು ಬೇಡ ಎಂಬುದಾಗಿ ಇಗ್ನೋರ್ ಮಾಡ್ಲಿಕ್ಕೆ ನನ್ನಿಂದ ಆಗಿಲ್ಲ. ಪ್ರೇರೆ, ಈ ದಿನ ದೇವರು ಕೂಡ ನಮ್ಮಲ್ಲಿ, ನಮ್ಮ ಜೀವನಗಳಲ್ಲಿ ಅನೇಕ ಸೂಚನೆಗಳನ್ನ ತೋರಿಸ್ತಿರ್ತಾರೆ. ಏನಂತಂದ್ರೆ, ನೀನು ಬಾ, ನೀನು ನಿಲ್ಲು ನನಗೋಸ್ಕರ, ನೀನು ಮಾಡು ನನ್ನ ಕಾರ್ಯಗಳನ್ನ, ನೀನು ಮಾಡು ನನ್ನ ಸೇವೆ ಎಂಬುದಾಗಿ ದೇವರು ನಮಗೆ ಅನೇಕ ಸೂಚನೆಗಳನ್ನ ನಮ್ಮ ಜೀವನದಲ್ಲಿ ತೋರಿಸ್ತಿರ್ತಾರೆ. ಇದು ನಿಜ, ಇದು ನಿಜ. ದೇವರು ಅಂತ ಸೂಚನೆಗಳನ್ನ ತೋರಿಸಿದಾಗ, ದೇವರಿಂದಲೇ ಈ ಸೂಚನೆಗಳು ಬಂದಿದ್ದಾವೆ ಎಂಬುವಂತ ಕನ್ಫರ್ಮೇಶನ್ ನಮಗೆ ಬಂದಾಗ ನಾವು ನೀವು ಸುಮ್ಮನಿರಬಾರದು. ಮತ್ತೆ ನಾವು ಸುಮ್ಮನಿರಬಾರದು. ಯಾಕೆ ಬ್ರದರ್ ಅಂತ ಕೇಳಿದ್ರೆ, ಯಾಕೆಂತಂದ್ರೆ ನಮ್ಮನ್ನು ಕರೆಯುತ್ತಿರುವಂತದ್ದು ಮನುಷ್ಯರಲ್ಲ, ನಮ್ಮನ್ನ ಆರಿಸಿಕೊಳ್ಳುತ್ತಿರುವಂತದ್ದು ಮನುಷ್ಯರಲ್ಲ, ನಮಗೆ ಆ ಸೂಚನೆಗಳನ್ನ ಕೊಡ್ತಿರುವಂತದ್ದು ಮನುಷ್ಯರಲ್ಲ. ಸಾಕ್ಷಾತ್ ದೇವರೇ ತನ್ನ ಶುದ್ಧವಾದಂತ, ಪರಿಶುದ್ಧವಾದಂತ, ಶ್ರೇಷ್ಠವಾದ ಸೇವೆ ಕೊಡ್ಲಿಕ್ಕೆ ಇಷ್ಟ ಪಡ್ತಿದ್ರೆ, ಹೂ ಆರ್ ಯು ಅಂಡ್ ಮೀ ಟು ಡಿನೈ? ಇಗ್ನೋರ್ ಮಾಡ್ಲಿಕ್ಕೆ, ತಳ್ಳಿ ಬಿಡ್ಲಿಕ್ಕೆ ಹೂ ಆರ್ ಯು? ಹಾಗಾಗಿ ಪ್ರಿಯರೇ, ದೇವರ ಕೆಲಸ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ, ಕೆಲವರಿಗೆ ಮಾತ್ರ. ಕೆಲವರಲ್ಲಿ ನೀವು ನಾವಿದ್ದೇವ. ಅನೇಕ ಬಾರಿ ಮನುಷ್ಯರಾಗಿ ನಾವು ದೇವರು ಕೊಡುವಂತ ಅವಕಾಶಗಳನ್ನ ನಮ್ಮ ಕೈಯಾರೆ ನಾವು ತಳ್ಳಿಬಿಡ್ತೇವೆ. ಹೇಗೆ? ಯೋನನ ಹಾಗೆ. ಯೋನನನ್ನ ದೇವರು ಕರೆದು, ಯೋನನೇ, ನಿನಿವೆ ಪಟ್ಟಣದವರು ತುಂಬಾ ತಪ್ಪು ಮಾಡ್ಬಿಟ್ಟಿದಾರಪ್ಪ, ಹೋಗ್ಬಿಟ್ಟು ನೀನ್ ಹೇಳು, ಅವ್ರು ನೀನ್ ಮಾತಾಡು ಅಂತಂದ್ರೆ ಹೋಗಿಲ್ಲ. ಯಾಕಂದ್ರೆ ಇಷ್ಟ ಇಲ್ಲದೆ ಇರುವಂತ ಕೆಲಸನ ನಾನು ಮಾಡಲ್ಲ. ಹಾಗೆ ಯೋನನ ಕಾನ್ಸೆಪ್ಟ್, ನನಗೆ ಇಷ್ಟ ಇಲ್ಲದೆ ಇರುವಂತ ಕೆಲಸ ನಾನು ಮಾಡಲ್ಲ. ನಿನಗಿಷ್ಟ ಇದ್ರು ಇಲ್ದೇ ಇದ್ರು ನಾನ್ ಹೇಳದ್ಮೇಲೆ ನೀನ್ ಮಾಡ್ಬೇಕು. ಇದು ದೇವರ ಕಾನ್ಸೆಪ್ಟ್, ಇದು ದೇವರ ಆಲೋಚನೆ. ಇಲ್ಲ ಸರ್, ನನಗಿಷ್ಟ ಇಲ್ಲ. ನಿನಗಿಷ್ಟ ಇಲ್ಲ, ಬಟ್ ನನಗಿಷ್ಟ. ನಿನಗದು ಅಸಹ್ಯ, ನನಗದು ಪ್ರೀತಿ. ನಿನಗಲ್ಲಿ ಹೋಗಕ್ಕೆ ನಿನಗ್ ಭಾರ, ಆದ್ರೆ ನನಗಲ್ವಲ್ಲ. ನಾನು ಹೇಳದಂಗೆ ನೀನ್ ಮಾಡ್ಬೇಕು. ಯೋನನ ಪುಸ್ತಕಕ್ಕೆ ಬರೋಣ ಪ್ರಿಯರೇ. ಯೋನನ ಗ್ರಂಥ ಪ್ರಾರಂಭದ ವಚನಗಳನ್ನ ಒಮ್ಮೆ ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಯೆಹೋವನು ಅಮಿತ್ತೆಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಬಳಿಕ ಸಾಕು ಸರ್. ಸೊ ಯೋನನನ್ನ ದೇವರು ಕರೀತಿದ್ದಾರೆ, ಯೋನನೇ ನೀನು ಬಾ. ಏನ್ ಮಾಡ್ಬೇಕು ಸ್ವಾಮಿ? ಏನಂತಂದ್ರೆ, ನೀನೆದ್ದು ಆ ದೊಡ್ಡ ಪಟ್ಟಣವಾಗಿರುವಂತ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನ ನೀನು ಖಂಡಿಸ್ಬೇಕು, ಬೈಬೇಕು. ಯಾಕೆ ಸ್ವಾಮಿ? ಅವರು ತಪ್ಪು ಮಾಡ್ತಿದ್ದಾರೆ, ಅವರು ಪಾಪ ಮಾಡ್ತಿದ್ದಾರೆ, ಅವರು ನನ್ನಿಂದ ದೂರ ಆಗಿದ್ದಾರೆ, ಅವರನ್ನ ನೀನು ಎಚ್ಚರಿಸಬೇಕಂದಾಗ ಇದು ಯೋನನಿಗೆ ಇಷ್ಟ ಇಲ್ಲ. ಈ ಕೆಲಸ ಮಾಡ್ಲಿಕ್ಕೆ ಯೋನನಿಗೆ ಇಷ್ಟ ಇಲ್ಲ. ನಿನೆವೆಗೆ ಹೋಗ್ಲಿಕ್ಕೆ ದೇವರು ಯೋನನನ್ನ ಕರೆದ್ರೆ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಬೇರೆ ಬಸ್ ಹತ್ತಿದ್ದಾನೆ. ಅಂದ್ರೆ ಪೋರ್ಟ್ಗೆ ಹೋಗ್ಬಿಟ್ಟು ನಿನಿವೆ ಪಟ್ಟಣಕ್ಕೆ ಹೋಗಬೇಕಾದಂತ ಹಡಗನ್ನ ಬಿಟ್ಟು ತಾರ್ಷೀಸ್ಗೆ ಹೋಗ್ತಿದ್ದಾನಂತೆ ಪ್ರಿಯರೇ. ತಾರ್ಷೀಸ್ಗೆ ಅಂದ್ರೆ
ಯೋನನಿಗೆ ಆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಕೆಲವೊಮ್ಮೆ ದೇವರ ಕೆಲಸ ಮಾಡ್ಲಿಕ್ಕೆ ನಿಮಗೆ ಇಷ್ಟ ಇಲ್ಲದೆ ಇರಬಹುದು. ಕೆಲವೊಮ್ಮೆ ದೇವರ ಕಾರ್ಯಗಳನ್ನ ಆರಿಸಿಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇಲ್ಲದೆ ಇರಬಹುದು. ಭಾರವಾಗಿರಬಹುದು. ಪರಿಸ್ಥಿತಿಗಳು ನಮ್ಮನ್ನು ಆ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಮಗೆ ಪ್ರೇರೇಪಿಸದೇ ಇರಬಹುದು. ಬಟ್ ವಾಟ್ ಎವರ್ ರೀಸನ್ ಮೇ ಬಿ ವಾಟ್ ಎವರ್, ಬಟ್ ಆತನ ಕೆಲಸ ನಮ್ಮ ಮುಂದೆ ಬಂದಾಗ ನಮಗೆ ಮಾಡ್ಲಿಕ್ಕಾಗಲಿ ಅದನ್ನ ತೆಗೆದುಕೊಳ್ಳಿಕ್ಕಾಗಲಿ ವಿ ಡೋಂಟ್ ಲೈಕ್ ಇಟ್. ಬಟ್ ದ ಥಿಂಗ್ ಈಸ್, ವಿಷಯ ಏನಂತಂದ್ರೆ ದೇವರು ಆ ಕೆಲಸವನ್ನ ನಮಗ್ ಕೊಟ್ಟಿದ್ದಾರೆ ಅಂತಂದ್ರೆ ಅರ್ಥ ಏನೋ ಗೊತ್ತಾ ಪ್ರಿಯರೇ? ಆ ಕೆಲಸ ನಿನಗೆ ಮಾತ್ರ, ಅದ ನೀನು ಮಾತ್ರ ಮಾಡವಲ್ಲೆ. ಯೋನನು ತಾರ್ಷಿಸ್ಗೆ ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಇವ್ನ ಆರಿಸ್ಕೊಂಡ್ಬಿಟ್ಟೆ, ಇವ್ನ್ ಸರಿಯಾದವನಲ್ಲ, ಇವನು ಬೇರೆಯವ್ರನ್ನ ಇವಾಗ ಹುಡುಕೋಬೇಕು ಅಂತ ಹೇಳ್ಬಿಟ್ಟು ದೇವ್ರು ಬೇರೆಯವ್ರನ್ನ ಹುಡುಕೊಳ್ಳಿಕ್ ಹೋಗಿಲ್ಲ ಪ್ರಿಯರೇ. ಹೋಗ್ತಿದ್ದಾನೆ, ಸಮುದ್ರದ ಮೇಲೆ ಭಯಂಕರವಾದಂತ ಪರಿಸ್ಥಿತಿಗಳು ಬಂದು ಜನರೆಲ್ಲರೂ ತೆಗೆದುಬಿಟ್ಟು ಅವನ್ನ ನೀರಲ್ಲಿ ಹಾಕಿದ್ರು. ದೊಡ್ಡ ಮತ್ಸ್ಯ ಬಂತು, ಅದು ಅವನ್ನ ಬಾಯಿಗೆ ಹಾಕೊಳ್ತು. 3 ದಿನಗಳ ನಂತರ ನಿನಿವೆ ಪಟ್ಟಣದಲ್ಲಿ ಅವನ್ನ ಬಿಡ್ತು. ಅಷ್ಟೇ ಪ್ರಿಯರೇ, ಒಂದೇ ಒಂದು ದಿನ ಪೂರ್ತಿ ಕೆಲಸ ಮಾಡ್ತಾನೆ, ಪಟ್ಟಣವೇ ಬದಲಾಗಿ ಅವರ ಜೀವನಗಳನ್ನ ಬದಲಾಯಿಸಿಕೊಂಡು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ರಾಜನಿಂದ ಮೊದಲುಗೊಂಡು ಪ್ರತಿಯೊಬ್ಬರು ಕೂಡ ಗೋಣಿ ತಟ್ಟನ್ನ ಧರಿಸಿಕೊಂಡು ದೇವರ ಮುಂದೆ ತಮ್ಮ ಪಾಪಗಳನ್ನ ಒಪ್ಪಿಕೊಂಡಿದ್ದಾರೆ. ವಾಟ್ಸ್ ದ ರೀಸನ್ ಅಂತಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಜೋನಾ. ಅಂದ್ರೆ ಯೋನನು ಹೋಗಿ ಮಾತಾಡಿದ್ರೇನೆ ಕೆಲಸ ಆಗತ್ತೆ, ಬೇರೆ ಯಾರು ಮಾತಾಡಿದ್ರೂ ಆಗಲ್ಲ. ನೀವು ನಾವು ಹೋಗಿ ಹೇಳಿದ್ರೇನೆ ಆ ಕೆಲಸಗಳಾಗತ್ತೆ, ನೀವು ನಾವು ಹೋಗಿ ಮಾಡಿದ್ರೇನೆ ಆ ಕೆಲಸಗಳಾಗತ್ತೆ. ಅಂತ ಕೆಲಸಗಳನ್ನ ದೇವರು ನಿಮಗೆ ಕೊಡ್ತಾರೆ ಪ್ರಿಯರೇ. ಕೊಟ್ಟಾಗ ಯು ಶುಡ್ ಟೇಕ್ ಇಟ್, ಕೊಟ್ಟಾಗ ಯು ಶುಡ್ ಅಕ್ಸೆಪ್ಟ್ ಇಟ್, ಕೊಟ್ಟಾಗ ಯು ಶುಡ್ ನಾಟ್ ಇಗ್ನೋರ್ ಇಟ್. ಅಂದ್ರೆ ದೇವರು ಆ ಕೆಲಸಗಳನ್ನ ಕೊಟ್ಟಾಗ ನಾವು ಅದನ್ನ ಸಡ್ಡೆ ಮಾಡಬಾರದು. ದೇವರು ಆ ಕೆಲಸಗಳನ್ನ ನಮಗೆ ಕೊಟ್ಟಾಗ ತಳ್ಳಿ ಬಿಡಬಾರದು. ಹಾಗಾಗಿ ಪ್ರೇರೆ, ಏನ್ ಮಾಡ್ತಿದ್ದೇವೆ ನಾವು ದೇವರಿಗೋಸ್ಕರ? ಹೇಗೆ ನಾವು ಮಾಡ್ತಿದ್ದೇವೆ ದೇವರಿಗೋಸ್ಕರ? ಇದರ ಮುಂದೆ ಬರುವಂತ ಒಂದು ಪುಸ್ತಕವೇ ಆಮೋಸ್. ಸಮುದ್ರ ಆಮೋಸನ ಪುಸ್ತಕ ಓದಿ. ಆಮೋಸನನ್ನ ದೇವರು ಕರೀಬೇಕಾದ್ರೆ ಆಮೋಸನ ಕೆಲಸ ಏನು ಗೊತ್ತಾ ಪ್ರಿಯರೇ? ಅದನ್ನೇನ್ ಮಾಡ್ತಿದ್ದ ಗೊತ್ತಾ? ಮರದ ಕೆಳಗಡೆ ಬಿದ್ದಂತ ಹಣ್ಣುಗಳನ್ನ ತಿಂದು ಬದುಕುತ್ತಿರುವಂತ ಒಂದು ಸಾಮಾನ್ಯನು, ಒಂದು ಹೀನ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವಂತ ಒಂದು ವ್ಯಕ್ತಿ ಆಮೋಸನು. ಅಂತ ವ್ಯಕ್ತಿಯನ್ನ ದೇವರು ಕರೆದು, ನೀನು ನನ್ನ ಮಾತುಗಳನ್ನ ಹೇಳಬೇಕು, ನನಗೋಸ್ಕರ ನೀನ್ ನಿಲ್ಲಬೇಕು, ನನ್ನ ಪಕ್ಷವಾಗಿ ನೀನ್ ನಿಲ್ಲಬೇಕು ಅಂತಂದಾಗ ಹಿಡಿಡಿಟ್ ಅದನ್ನು ಮಾಡಿದಕ್ಕೆ ಅವನ ಜೀವನ ಬದಲಾಯಿತು. ಮಾಡಿದಕ್ಕೆ ಇವತ್ತಿನವರೆಗೂ ನಾವು ಆಮೋಸನ ಬಗ್ಗೆ ಮಾತನಾಡಿಕೊಳ್ತಿದ್ದೇವೆ. ನಾಳೆ ಬೆಳಗ್ಗೆ ಪ್ರಿಯರೇ, ಎಲ್ಲರೂ ಈ ಲೋಕವನ್ನ ಬಿಡಬೇಕು, ಒಂದಲ್ಲ ಒಂದು ದಿನ ನಾವು ಈ ಲೋಕವನ್ನ ಬಿಡಬೇಕು. ಬಟ್ ಬಿಟ್ಟ ನಂತರ ಹೌ ಶುಡ್ ಪೀಪಲ್ ರಿಮೆಂಬರ್ ಯು? ಜನರು ನಮ್ಮನ್ನ ಹೇಗೆ ನೆನಪು ಮಾಡಿಕೊಳ್ಳಬೇಕು, ಹೇಗೆ ನಮ್ಮನ್ನ ನೆನಪಿನಲ್ಲಿ ಇಟ್ಕೊಳ್ಳಬೇಕು? ಹೌ? ಓದಾರಿ, ಇಷ್ಟು ದಿನ ಅದ್ ಯಾಕಿದ್ನೋ ಗೊತ್ತಿಲ್ಲ, ಓದ ಪೀಡೆ ಹೋಯ್ತು, ಆತರನ? ಇಲ್ಲ. ಮತ್ತೆ ಹೇಗೆ ಅಂತಂದ್ರೆ, ಹೋದರೂ ಕೂಡ ನಿಮ್ಮ ನಾಮದ ಘನತೆ, ನಮ್ಮ ಮೂಲಕ ದೇವರ ಒಂದು ಶ್ರೇಷ್ಠತೆ ಮಹಿಮೆ ಪಡಿಸಲ್ಪಡಬೇಕು. ನಮ್ಮ ಮೂಲಕವಾಗಿ ಆ ದೇವರ ದೊಡ್ಡ ಕಾರ್ಯಗಳು ನಡಿಬೇಕು. ಯಾವಾಗ ಸಾಧ್ಯವೋ ಅದಂತಂದ್ರೆ ದೇವರು ನಮ್ಮನ್ನು ಕರೆದಾಗ ಯು ಶುಡ್ ಆಕ್ಸೆಪ್ಟ್ ದಟ್ ಇನ್ವಿಟೇಷನ್. ದೇವರು ನಮ್ಮನ್ನು ಆರಿಸಿಕೊಂಡಾಗ ಯು ಶುಡ್ ಆಕ್ಸೆಪ್ಟ್ ದಟ್ ಇನ್ವಿಟೇಷನ್, ದಟ್ ಕಾಲ್. ಆ ಕಾಲ್ನ ತೆಗೆದುಕೊಳ್ಳಬೇಕು. ತೆಗೆದುಕೊಂಡಾಗಲೇ ದೇವರು ನಮ್ಮ ಮೂಲಕವಾಗಿ ತನ್ನ ದೊಡ್ಡ ಕಾರ್ಯಗಳನ್ನ ಮಾಡುವುದಕ್ಕಾಗಲಿ ನೆರವೇರಿಸುವುದಕ್ಕಾಗಲಿ ದೇವರ ಮುಂದಕ್ಕೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಿಯರೇ, ದೇವರ ಮಕ್ಕಳಾದಂತ ನಾವು, ದೇವರನ್ನ ಪ್ರೀತಿಸುತ್ತಿರುವಂತ ನಾವು, ದೇವರಿಗೆ ವಿಧೇಯರಾಗಿ ಬದುಕುತ್ತಿದ್ದೇವೆ ಅಂತ ಹೇಳಿಕೊಳ್ಳುತ್ತಿರುವಂತ ನಾವುಗಳು ಎಷ್ಟರವರೆಗೂ ದೇವರ ಮಾತುಗಳಿಗೆ ವಿಧೇಯರಾಗ್ತಿದ್ದೇವೆ? ದೇವರು ಹೇಳಿರುವಂತ ಕೆಲಸಗಳನ್ನ ನಾವು ಎಷ್ಟರವರೆಗೂ ಮಾಡ್ತಿದ್ದೇವೆ, ಎಷ್ಟರವರೆಗೂ ನೆರವೇರಿಸ್ತಿದ್ದೇವೆ ಅನ್ನುವಂಥದ್ದನ್ನ ಈ ಮುಂಜಾನೆ ವೇಳೆಯಲ್ಲಿ ನಾವು ಪ್ರಶ್ನಿಸಿಕೊಳ್ಳೋರಾಗಿರೋಣ. ಮುಖ್ಯವಾಗಿ ಈ ಮಾತುಗಳನ್ನ ಕೇಳುತ್ತಿರುವಂತವ್ರು ಯವನಸ್ಥರು. ಒಂದು ವೇಳೆ ಯಾರಾದ್ರೂ ಇದ್ದಾರೆ ಯವನಸ್ಥರೇ,
ದೇವರು ನಿಮ್ಮನ್ನ ಕರೆಯುತ್ತಿದ್ದಾರೆ ಎನ್ನುವಂತ ವಿಷಯ ನಿಮಗೆ ಗೊತ್ತಾದರೆ ಪ್ಲೀಸ್ ಡೋಂಟ್ ಹೆಸಿಟೇಟ್, ಪ್ಲೀಸ್ ಡೋಂಟ್ ಸ್ಟೆಪ್ ಬ್ಯಾಕ್. ಹಿಂದೆಜ್ಜೆ ಹಾಕಬೇಡಿ, ಹಿಂದಕ್ಕೆ ಹೋಗಬೇಡಿ. ನಿಲ್ಲಿ ದೇವರಿಗೋಸ್ಕರ, ಬನ್ನಿ ದೇವರಿಗೋಸ್ಕರ. ದೇವರ ಅದ್ಭುತವಾದಂತ ರೀತಿಯಲ್ಲಿ ನಡೆಸೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಮಾತುಗಳನ್ನ ಕೇಳ್ತಿರುವಂತರು ಹಿರಿಯರು ಯಾರಾದ್ರೂ ಇದ್ದಾರೆ, ಇಟ್ಸ್ ನಾಟ್, ಕೈ ಮೀರಿಲ್ಲ, ಇನ್ನು ಟೈಮ್ ಇನ್ನೂ ಹೆಚ್ಚಾಗಿಲ್ಲ. ದೇವರು ಕರೀತಿದಾರ, ಪ್ಲೀಸ್, ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. ಇದು ಅನೇಕರಿಗೆ ಸಿಗಲ್ಲ. ಅಬ್ರಹಾಮನನ್ನ ದೇವರು ಕರೆದಾಗ ಹಿ ವಾಸ್ ಓಲ್ಡ್ ಪರ್ಸನ್, ಮುದುಕ. ನಿಮ್ಮನ್ನು ನಮ್ಮನ್ನು ಕೂಡ ದೇವರು ಕರೆದಾಗ ಗಾಡ್ ಡಸಂಟ್ ಸಿ ಯೋರ್ ಏಜ್. ದೇವರಿಗೆ ನಮ್ಮ ವಯಸ್ಸಿನ ಜೊತೆಗೆ ಸಂಬಂಧವಿಲ್ಲ. ನೀನು ನಾನು ಮಾಡುವಂತ ಕೆಲಸದೊಂದಿಗೆ ಮಾತ್ರ ದೇವರಿಗೆ ಸಂಬಂಧ. ಪ್ರಿಯರೇ, ದೇವರು ನಮ್ಮನ್ನ ಕರೀತಿದಾರ. ದೇವರ ಆತನ ಸೇವೆಗಾಗಿ ನಮ್ಮನ್ನ ಕರೀತಿದಾರ. ಜಗದುತ್ಪತ್ತಿಗೆ ಮೊದಲು ನಿನ್ನ ನನ್ನ ಮೇಲಿಟ್ಟಂತಹ ದೇವರ ಸಂಕಲ್ಪದ ಮೇರೆಗೆ ದೇವರೊಂದು ವೇಳೆ ನಮ್ಮನ್ನು ಕರೆಯುವುದಾದ್ರೆ ಪ್ರಿಯರೇ, ಆ ಕರುವಿಕೆಯನ್ನು ದಯವಿಟ್ಟು ಅಲಕ್ಷ್ಯ ಮಾಡಬೇಡಿ. ಆ ಕರುವಿಕೆಯನ್ನು ದಯವಿಟ್ಟು ಅಸಡ್ಡೆ ಮಾಡಬೇಡಿ. ಆತನಿಗೆ ವಿಧೇಯರಾಗಿ ಆತನ ಆಲೋಚನೆಗಳಿಗೆ ತಕ್ಕವರಾಗಿ ಜೀವಿಸುವುದಾದರೆ ದೇವರು ತಕ್ಕ ಸಮಯದಲ್ಲಿ ಎಲ್ಲಾ ಕಾರ್ಯಗಳನ್ನ ಮಾಡೋದಕ್ಕೆ ದೇವರು ಶಕ್ತರಾಗಿ. ಹಾಗಾಗಿ ಪ್ರಿಯರೇ, ದೇವರು ಕರೀತಿದಾರ, ದೇವರು ಆರಿಸಿಕೊಂಡಿದ್ದಾರ. ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ಜೀವಿಸ್ತಿದ್ದೇವಾ? ಈ ಮುಂಜಾನೆ ವೇಳೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋರಾಗಿರೋಣ. ಯೋನನ ಜೀವನವು, ಅಪೊಸ್ತಲನಾದಂತ ಪೌಲನ ಜೀವನವು ನಮ್ಮೆಲ್ಲರಿಗೂ ಮಾದರಿ ಆಗಿರಬೇಕಾಗಿದೆ. ಸಮಯವಿದ್ದರೆ ನೀವು ಮೋಶೆಯ ಜೀವನವನ್ನು ಕೂಡ ಒಮ್ಮೆ ನೀವು ನೋಡಬಹುದು. ಮೋಶೆಯು ಸಹ ಸೇಮ್ ಹೀಗೆ ಹೇಳ್ತಾನೆ, ನಾನು ಬಾಯಿ ಮಾಂದ್ಯ ಉಳ್ಳವನು, ನನಗೆ ಮಾತಾಡ್ಲಿಕ್ಕಾಗಲ್ಲ, ಹೋಗಲ್ಲ ನಾನು, ಅದು ಇದು ಅಂತ ಏನೇನೋ ಕಾರಣಗಳು ಹೇಳ್ತಾನೆ. ನೀನ್ ಏನ್ ಹೇಳಿದ್ರು ನನಗ್ ಬೇಡ, ನೀನೇ ಹೋಗ್ಬೇಕು, ನೀನೇ ಮಾತನಾಡ್ಬೇಕು, ನೀನೇ ಆ ಕಾರ್ಯಗಳನ್ನ ಮಾಡಬೇಕು. ಹೇಳಿದಂತೆ ದೇವರು ಮೋಶೆಯನ್ನ ನಡೆಸಿದ. ಎಲ್ಲೂ ಕೂಡ ದೇವರು ಕೈ ಬಿಡಲಿಲ್ಲ. ಮೋಶೆ, ನಿಮ್ಮನ್ನು ನಮ್ಮನ್ನು ಕೂಡ ದೇವರು ಕರೆದ ನಂತರ ದೇವರು ಎಂದಿಗೂ ಕೈ ಬಿಡಲ್ಲ. ಅವಮಾನಕ್ಕೆ ಗುರಿ ಮಾಡೋದಿಲ್ಲ. ಅವಮಾನ ಪಡುವಂತ ಪರಿಸ್ಥಿತಿಗಳನ್ನ ದೇವರು ನಮ್ಮ ಜೀವನದಲ್ಲಿ ಕೊಡಲ್ಲ. ನಂಬೋಣ ದೇವರನ್ನ, ಬದುಕೋಣ ದೇವರಿಗೋಸ್ಕರ. ನಾವು ಬದುಕೋಣ, ನಮ್ಮ ಹಾಗೆ ಅನೇಕರನ್ನು ದೇವರಿಗೋಸ್ಕರ ಬದುಕುವವರನ್ನಾಗಿ ನಾವು. ಕಡೆಗಳಲ್ಲಿ ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತೇನೆ ಸ್ವಾಮಿ. ನಿಮ್ಮ ಅನಾದಿ ಸಂಕಲ್ಪ ಶ್ರೇಷ್ಠವಾದದ್ದು, ನಿಮ್ಮ ಕರುವಿಕೆ ಅಮೂಲ್ಯವಾದದ್ದು. ನೀವು ನಮ್ಮನ್ನು ಕರೆದಿದ್ದೀರಾ ಅಂತಂದ್ರೆ ಸ್ವಾಮಿ, ನಾವು ಯೋಗ್ಯರು. ನಮ್ಮ ಮೂಲಕ ನಿಮ್ಮ ಕೆಲಸಗಳು ನಡೀಲಿಕ್ಕಿದ್ದಾವೆ, ನಮ್ಮ ಮೂಲಕ ನಿಮ್ಮ ಕಾರ್ಯಗಳು ನಡೀಲಿಕ್ಕಿದ್ದಾವೆ. ಅವುಗಳಿಗೆ ನಾವು ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡಿ. ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ನಾವು ಬದುಕುವರಾಗಿರುವಂತ ನಿಮಗೆ ಕೃಪೆ ತೋರಿಸಿ ಕರ್ತನೆ. ಕಳೆದ ಕಾಲವೆಲ್ಲ ನಮ್ಮ ಜೊತೆಗಾರನ ಇದ್ಕೊಂಡು ನಡೆಸಿದರೆ ನಮಗೆ ವಂದನೆಗಳು. ಇನ್ನು ಮುಂದೆಯೂ ಸ್ವಾಮಿ, ನಿಮ್ಮ ಪ್ರಣಾಳಿಕೆ, ನಿಮ್ಮ ಆಲೋಚನೆ, ನಿಮ್ಮ ಉದ್ದೇಶ ನಮ್ಮ ಜೀವನಗಳಲ್ಲಿ ಏನಿದೆಯೋ ಅವುಗಳಿಗೆ ತಕ್ಕವರಾಗಿ ನಾವೆಲ್ಲರೂ ಜೀವಿಸುವಂತೆ ನಮಗೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಈ ದಿನ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಪ್ರಯಾಸ ಪಟ್ಟಿರುವಂತ ಎಲ್ಲಾ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಗೂಗಲ್ ಮೀಟ್ ಅಲ್ಲಿ ಜಾಯ್ನ್ ಆಗಿರುವಂತ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ನಿಮ್ಮ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ಳುತ್ತಿದ್ದೇನೆ. ಪ್ರತಿಯೊಬ್ಬರನ್ನು ಬಲಪಡಿಸಿ, ಸ್ಥಿರಪಡಿಸಿ, ದೃಢಪಡಿಸಿ ನಿಮ್ಮ ಸೇವೆಯಲ್ಲಿ ನಿಂತುಕೊಳ್ಳುವ ಮಹಾಭಾಗ್ಯವನ್ನು ನೀವು ದಾಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್.